ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗರ್ ಕಿರಣ್. ಇದರಲ್ಲೇ ಗೊತ್ತಿದೆ ನನ್ನ ಹೆಸರು ಕಿರಣ್ ಅಂತ. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ನಾನು ನಮ್ಮ ಫ್ರೆಂಡ್ಸು 4 ಜನ, ಟೋಟಲ್ 4 ಮೆಂಬರ್ಸ್ ರೆಸಾರ್ಟ್ಗೆ ಹೋದರೆ ಹೋಗ್ತಾಯಿದ್ದೀವಿ. ಅಗ್ನಿ ತೇಜ ರೆಸಾರ್ಟ್ ಅಂತ. ಇವತ್ತಿನ ಔಟ್ಫಿಟ್ ಇದು: ಬ್ಲ್ಯಾಕ್ ಶರ್ಟ್, ಬ್ಲೂ ಜೀನ್ಸ್ ಆ್ಯಂಡ್ ಬ್ರೌನ್ ಸ್ನೀಕರ್ಸ್. ಟೋಟಲಾಗಿ 4 ಮೆಂಬರ್ಸ್ ಹೋಗ್ತಾಯಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ. ನಾನು ಹೇಳಿದ 4 ಜನ ಫ್ರೆಂಡ್ಸಲ್ಲಿ 3 ಜನ ಇಲ್ಲಿ ಇದ್ದೀವಿ. ಏನು ನಿಖಿಲು, ಏನು ಅಷ್ಟ. ಗಾಡಿ ಮಾತ್ರ ಸ್ಟಾರ್ಟೇ ಆಗ್ತಿಲ್ಲ. ಕಟ್ ಮಾಡಿ ಫೈನಲಿ ಗಾಡಿ ಸ್ಟಾರ್ಟ್ ಆಯಿತು, ನೋಡ್ಕೊಳ್ಳಿ. ಎಷ್ಟು? 50 ರೂಪಾಯಿ ಸಾಕಾಗುತ್ತಾ ರೆಸಾರ್ಟ್ಗೆ? ಹೌದಾ? ಏನೇನು ತಗೋತೀಯಪ್ಪ 50 ರೂಪಾಯಲ್ಲಿ? 50 ರೂಪಾಯಿ ನಾವೇನೋ ತಗೊಂತೀವಿ. ಅದೇ ಏನು ತಗೋತೀಯ? ಹೇಳಿದ್ರೆ ಹೊಡಿತೀಯ ಸುಮ್ಮನೆ ಹೇಳಕ್ ಹೋಗಲ್ಲ. ಹೇಳಿದ್ರೆ ಹೊಡಿತೀವೇ. ಓಕೆನಾ? ಆದರೆ ಹೋಗ್ತಾ ಇದ್ದೀವಿ ಗಾಡೀಲಿ. ಫಸ್ಟು ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ, ಅಲ್ಲಿಂದ ಇನ್ನೊಬ್ಬ ಕೋತಿಮಂಗನ ಎಷ್ಟೋ ಹೋಗ್ಬೇಕು ರೆಸಾರ್ಟ್ಗೆ. ಗಾಯ್ಸ್, ಗಾಡಿ ಮತ್ತೆ ಸ್ಟಾಪ್ ಆಗೈತೆ, ಸ್ಟಾರ್ಟೇ ಆಗ್ತಿಲ್ಲ. ಅದೆಂಥ ಗಾಡಿ ಅಂತ ತಗೊಬಂದು. ಹಾಂ, ಸ್ಟಾರ್ಟ್ ಆಯಿತು. ಈಗಾದ್ರೆ ಕರೆಕ್ಟಾಗಿ ಗೊತ್ತು. ಯಾರಾದರೂ ಇಟ್ಬಿಟ್ಟು ಒಂದೇ ಗಾಡಿ 3 ಜನ. ಏನು ಗುರು ಅದು ಹಂಗೆ ಗುರುತು? ಯಾರು ಕಿತ್ಕೊತಾರೆ ಹೇಳು? Yo, we are the 3 boys in 1 bike. ಕರೆಕ್ಟಾಗಿ ಓಡ್ತಪ್ಪ ಗಾಡಿನ. ಮತ್ತೆ ಸ್ಟಾಪ್ ಮಾಡಬೇಡ ಗಾಡಿ. ಸ್ಟಾಪ್ ಮಾಡೇ ಕೊಡ್ತಾನೆ. ಆವಾಗ ನೋಡೋಣ ಏನಾಗುತ್ತೋ. ಯಾಕಪ್ಪ ನಾನೇನು ಹೇಳಿದೆ? ಗಾಡಿ ಕರೆಕ್ಟಾಗಿ ಓಡ್ತಾ ಬರಲ್ಲ ಇವನಿಗೆ. ನಮ್ಮ ಅಪ್ಪನ ಗಾಡಿ ಎಲ್ಲ ಸ್ಟಾಪ್ ಆಯಿತು. ಬರಲ್ಲ ಅಷ್ಟ ಬರ ಅಷ್ಟ. ಈ ಗಾಡಿ ಸ್ಟಾರ್ಟ್ ಆಗಲ್ಲ, ನಾವು ಹೋಗಲ್ಲ. ಯಾಕೋ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ರೈಲ್ವೆ ಗೇಟ್ ಆದರೆ ದಾಟಿದ್ದೀವಿ. ಆನಂದ್ ಮಗ ಇನ್ನೂ ಬಂದೇ ಇಲ್ಲ ಗಾಡೀಲಿ. ಏನಪ್ಪ ಏನು? ಓ ಶಿವ ಬಂದ ಇರೋ ಹರ್ಷ ಬರ್ತಾವನೆ. ಹತ್ತು ಈಗಾದ್ರೂ ಕರೆಕ್ಟಾಗಿ ಬರ್ತಾವ ನಿಖಿಲ. ಏನು ಗಾಡಿ ಸ್ಟಾರ್ಟೇ ಆಗ್ತಿಲ್ವಲ್ಲ ಅಲ್ಲಿ. ಬಾರ, ನಡ್ಕೊಂಡೇ ಹೋಗ್ಬೋದು. ಈ ಗಾಡಿ ಬರುತ್ತೆ, ನಡ್ಕೊಂಡೇ ಹೋಗ್ಬೋದು ನಾವು. ಹಾಂ, ಅದೆಂಥ ಗಾಡಿ ಅಂತ ನಾವು ಕರೆಕ್ಟಾಗಿ ಪೆಟ್ರೋಲ್ ಆಯ್ತಾ ಇಲ್ವಾ ಗೊತ್ತಿಲ್ಲ ಅವನಿಗೆ. ಮತ್ತು ಅದೇನು ಗಾಡಿ ಓಡಿಸ್ತಾನೋ ದೇವ್ರಿಗೆ ಗೊತ್ತಿರ್ಬೇಕು. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹರ್ಷ? ಗಾಯ್ಸ್, ಇವಾಗ ನಿಮ್ಗೊಂದು ಗಾಡಿ ತರಿಸ್ತೀನಿ. ಗಾಡಿ ಯಾಕೆ ಕಪ್ಪಿದ್ದು, ಮಾಡೆಲ್ ಏನಂತ ನೀವು ಹೇಳಬೇಕು. ಲುಕ್ ಅಟ್ ದಿಸ್ ಕಾಂಟಿನೆಂಟಲ್ GT 650. ಏನು ಗಾಡಿ ಸ್ಟಾರ್ಟ್ ಆಯ್ತು ಈಗ. ಯಾವ್ದ ನಿಂದು ಬಾಲೋಳಿ? ಸುಮ್ಮನೆ ನಡ್ಕೊಂಡೇ ಬರಬೇಕಾಯ್ತು. ಒಟ್ಟಿನಲ್ಲಿ ಗಾಡಿ ಮಾತ್ರ ಹೈಲೈಟ್. GT 650 ಬೋಲ್ತೆ ಇರೋ. ಬರ್ತೀನಿ. ನನ್ನ ಬಿಟ್ಬಿಟ್ಟು ಓಡೋಕೆ ತಂದ್ಕೊಂಡ್ರ ಏನು? ಏನು ಹರ್ಷ ಇದು? ನಮ್ಮನ್ನ ಬಿಟ್ಬಿಟ್ಟು ಹೊಟ್ಟೋಗ್ತಾವನೆ ಒಬ್ಬನೇ. ಅದೇನು ತಿಂಗಾಡ್ತಾನ ಏನು? ಗೈಸ್, ಹಿಂಗೆ ಇನ್ನೊಂದು ಸೀನ್ ತೋರಿಸ್ತೀನಿ ಬರ್ರಿ. ತಂದೇನು ಎಲ್ಲಿ ಓಡಕ್ಕೆ ತಗೊಳ್ತಾ ಎಲ್ಲಿ ಆ ಗಾಡಿ ಏನಕ್ಕಾದ್ರೂ ತಂದ? ಸುಮ್ಮನೆ ನಡ್ಕೊಂಡೇ ಬರ್ಬೋದಾಗಿತ್ತು. ಗಾಡೀಲಿ ಪೆಟ್ರೋಲ್ ಆಯ್ತಾ ಇಲ್ವಾ ಗೊತ್ತಿಲ್ಲ ಅವ್ನಿಗೆ. ಎತ್ತ ಅಂದ್ಬಿಟ್ಟವನೇ. ಅಯ್ಯೋ, ಇನ್ನೇನಾರು ಮನೆ ಹತ್ರ ಬಂದು. ಓ ಎಲ್ಲಿಗೆ ಜಾಗ ಬಿಡುಗರು. ನಾವು ಬದುಕೊಳ್ಳಿ ಮನುಷ್ಯ ನಾವು. ಗೈಸ್, ಈಗ ನಿಖಿಲ್ ಅವ್ರ ಮನೆ ಹತ್ರ ಬಂದಿದ್ದೀವಿ.
ಇಲ್ಲಿ ಇದೇ ಅವ್ರ ಮನೆ ಬ್ಯಾಕ್ಗ್ರೌಂಡಲ್ಲಿ ಇರೋದು. ನಿಖಿಲಣ್ಣ ಎಲ್ಲಣ್ಣ ಎಲ್ಲಿದ್ಯಾ? ಬಂದ ಯಾಕಪ್ಪ? ಈಗ ಬಾಳೆಕಾಯಿ ಮಂಡಿ ಹತ್ರ ಬಂದಿದ್ದೀವಿ. ನಾವು 3 ಜನ ಬಸ್ ಹತ್ತಬೇಕು ಮಾರ್ಕೆಟ್ಗೆ. ಮಾರ್ಕೆಟಿಂದ ಎಲ್ಲಿಗೆ ಮಚ್ಚ? ಮಾರ್ಕೆಟಿಂದ ಬಸ್ಸೆಕ್ಕಿಂದ ಅಂದರೆ ಮಾರ್ಕೆಟಿಂದ ಫಸ್ಟ್ ಬಸ್ಸೆಕ್ರಿಗೆ ಹೋಗಬೇಕು. ಮಾರ್ಕೆಟಲ್ಲಿ ಇನ್ನೊಬ್ಬ ಸಿಗ್ತಾನೆ, ಹೇಳಿದ್ನಲ್ಲ 4ನೇ ಫ್ರೆಂಡ್ ಅಂತ, ಸಂತೋಷ್ ಅಂತ. ನಾನು ಇನ್ನೂ ಬಂದಿಲ್ಲ, ಬಂದಮೇಲೆ ಅವ್ನು ತರಿಸ್ತೀನಿ. ಅವ್ನು ಬಂದಮೇಲೆ ತರಿಸ್ತೀನಿ ಗೈಸ್. ಈಗ ಮಾರ್ಕೆಟ್ ಅದೇ ರೀಚ್ ಆಗಿದ್ದೀವಿ ನಾವು 3 ಜನ. ಹಿಂದೆ ಬಸ್ ಕಾಣಿಸ್ತೈತಲ್ಲ, ಆ ಬಸ್ಸಿಂದನೇ ಬಂದಿದ್ದು. ಇವಾಗ ನಮ್ಮ ಜೊತೆ ಬರೋ 4ನೇ ಫ್ರೆಂಡ್ನ ಹುಡುಕ್ಬೇಕು ಎಲ್ಲಿದ್ದಾನೆ ಅಂತ. ಎಲ್ಲವನ್ನ ಸಂತು ಉದಯರಂಗ ಸ್ಪಾಟು. ಯಾವ ಪ್ರೈವೇಟ್ ಬಸ್ ಹೋದ್ರು ಉದಯರಂಗನೇ ನಿಮಗೆ ಅಲ್ವಾ? ನಿಮ್ಮ ಕಡೆ ಬಾ, ಎಲ್ಲ ಬಸ್ಸು ಉದಯರಂಗ ಆಗಿರಲ್ಲ. ಪ್ರೈವೇಟ್ ಎಲ್ಲ ಬಸ್ಸು ಉದಯರಂಗ ಆಗಿರಲ್ಲ. ಪ್ರೈವೇಟ್ ಯಾವುದೇ ಬಸ್ ಆಗಿ ನಿಮಗೆ ಉದಯರಂಗನೇ. ಈಗ ಸಂತು ಸಿಕ್ಕಿದ್ಮೇಲೆ ಇನ್ನೊಂದ್ಸತಿ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಈಗ ಬನಶಂಕರಿ ಬಸ್ ಹತ್ರ ಹತ್ತಿದ್ದೀವಿ. ಇಲ್ಲಿ ನಿಖಿಲು, ಹರ್ಷ, ನಾನು ಹೇಳಿದ್ನಲ್ಲ 4ನೇ ಫ್ರೆಂಡು ತೋರಿಸ್ತೀನಿ. ಏನಪ್ಪ ಸಂತೋಷ್, ಖುಷಿನಾ? ಯಾಕೆ ಹೋಗ್ತಾ ಇದೀವಲ್ಲ 15 ರೂಪಾಯಿ. ಫೈನಲಿ ರೆಸಾರ್ಟ್ ಆದರೆ ಹೋಗ್ತಾ ಇದ್ದೀವಿ ನಾವು. ಫೈನಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ 4 ಜನ. ಈ ಬನಶಂಕರಿ ಮತ್ತೆ ಬನಶಂಕರಿ ಹೋಗ್ಬೇಕು. ಆರೋಳಿ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು. ಅಲ್ಲಿಂದ ಮತ್ತೆ ಸುಮ್ಮನೆ ಗಾಡಿಲೇ ಹೋಗ್ಬೋದಾಗಿತ್ತು. ನೀನು ಗಾಡಿ ಎತ್ಕೊಂಡ್ಬಂದಿದ್ದೆ, ನಾನು ಗಾಡಿ ತರ್ತೀನಿ. ನಾವಪ್ಪ ಬಿಡಲ್ಲ. ನೋಡು ಅರ್ಷ, ಇದು ಇವನೇನ ಟಿ ಶರ್ಟ್ ತರಿಸ್ತವನೇ. ನಮ್ದು ಬೇರೆ ತರ ಟಿ ಶರ್ಟ್. ಇಲ್ಲಿ ವಂಡರ್ಲಾದ ಹಾಕ ಬಂದ್ಬಿಟ್ಟವನೇ. ಟಿ ಶರ್ಟ್ ಸಾಕು ಬಿಡು, ಅದೇ ಬನ್ನಿ ಥರ ಐತೆ ಅದು. ಏನು ತಂದೆ ಇಲ್ಲ, ನನ್ನ ಬ್ಯಾಗ್ ಹಾಕೊಂಡ್ಬಿಟ್ಟವನಿ. ಈಗ ಬನಶಂಕರಿಯಲ್ಲಿ ಬಸ್ ಹತ್ತಿದ್ದೀವಿ. ಹೇಳ್ತಿದ್ದೀವಿ ಯಾರಾದ್ರು ಮರ್ತೇ ಹೋಯ್ತು. ಮಿಯಾ ಫುಡ್ ಫ್ಯಾಕ್ಟ್ರಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ರೆಸಾರ್ಟ್ ಅಲ್ಲಿ ಫೋನ್ ಹಾಕಿ ಅಲ್ಲಿಂದ ಮತ್ತೆ ರೆಸಾರ್ಟ್ ಹೋಗೋದು. ಗೈಸ್, ಮಿಯಾ ಖಲೀಫಾ ಅಲ್ಲ, ಮಿಯಾ ಫುಡ್ ಫ್ಯಾಕ್ಟ್ರಿ. ಬನಶಂಕರಿಲಿ ಹತ್ತಿದ ಬಸ್ಸು ಇವಾಗ ಇಲ್ಲಿ ನಿಲ್ಸೈತೆ. ಯಾವ್ದು ಮಯಾಸ್ ಫುಡ್ ಫ್ಯಾಕ್ಟ್ರಿ ಅಂತೆ. ಇಲ್ಲಿಂದ ಯಾಕೋ ಹಿನಾಟ ವಾಯ್ಸ್ ತೆಗಿತಿದ್ಯಾ ಸಂತೋಷ್? ಈಗ ಇಲ್ಲಿಂದ ಈ ರೋಡಿಂದ ಹೋಗ್ಬೇಕು. ರೆಸಾರ್ಟ್ ಅವ್ರ ಅಣ್ಣ ಬರ್ತೀನಿ ಅಂದವ್ರೆ. ನೋಡೋಣ ಎಷ್ಟೊತ್ತಾಗುತ್ತೆ ಇನ್ನು. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಈಗ ರೆಸಾರ್ಟ್ಗೆ ಅದ್ರ ರೀಚ್ ಆಗಿದ್ದೀವಿ. 4 ಜನನು. ಹೆಂಗೆ ಅನಿಸ್ತಿದೆ ಮಚ್ಚ ಇಲ್ಲಿ ರೆಸಾರ್ಟಲ್ಲಿ? ಫುಲ್ ಏನು ಅನಿಸ್ಬೇಕು, ಒಳಗಡೆ ಹೋಗಿ ಆಟ ಆಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ. ಇಂಡೋರ್ ಗೇಮ್ಸ್ ಇರೋದು ಓಕೆ. ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ಸ್ ಎಲ್ಲ ಆಗಿದೆ. ಫುಲ್ ಆಗಿದೆ. ಲೆಫ್ಟಲ್ಲಿ ಓಕೆ. ಆಮೇಲೆ ರೋಪ್ ಆಕ್ಟಿವಿಟೀಸು ಫುಲ್ ಹಿಂದೆ ಆಟ ಆಡಬೇಕು. ರೋಪ್ ಆಕ್ಟಿವಿಟೀಸು ಮರದಿಂದ ಮರಕ್ಕೆ ಹೋಗೋದು. ಆಮೇಲೆ ಕ್ರಿಕೆಟ್ ಅದರ ಪಕ್ಕ ಇದೆ. ಓಕೆ. ಇಲ್ಲಿ ವಾಲಿಬಾಲ್, ಅದ್ರ ಪಕ್ಕ ಬ್ಯಾಡ್ಮಿಂಟನ್. ಇಲ್ಲಿ ಫುಲ್ ಫೋಟೋ ಶೂಟ್ ಇದೆ. ಇಲ್ಲಿಂದ ಆ ಕಡೆ 8 ಗಂಟೆ ಏನು ಬ್ರೋ ಫೋಟೋ ಶೂಟ್? ಓಕೆ. ಅಡ್ಜಸ್ಟ್ ಮಾಡ್ಕೊಬೋದು. ಲಂಚು ಇಲ್ಲೇ ಬಫೆ ಇರುತ್ತೆ. 1:30 ಸ್ಟಾರ್ಟ್ ಮಾಡ್ತೀವಿ. 1:30ಇಂದ 3 ಗಂಟೆ ಇರುತ್ತೆ. ಓಕೆ. ಅನ್ಲಿಮಿಟೆಡ್ ಚಾರ್ಜಸ್ ಎಲ್ಲ ಏನು ಬೇಕೋ ತೊಗೊಬೋದು. ಓಕೆ ಸರ್. ಇವತ್ತು ಗೋಬಿ ಇರುತ್ತೆ. ಆಮೇಲೆ ಇನ್ನೊಂದು ವೆಜ್ ಸ್ಟಾರ್ಟರ್ ಇರುತ್ತೆ. ಚಿಕನ್ ಕಬಾಬು, ಚಿಕನ್ ಗ್ರೇವಿ, ವೆಜ್ ಗ್ರೇವಿ, ಚಪಾತಿ, ರೈಸ್, ರಸಮ್ ಕರ್ಡು, ಡೆಸರ್ಟಿಗೆ ಐಸ್ ಕ್ರೀಮ್ ಇರುತ್ತೆ. ಸರಿನಾ? ಯಾರನ್ನ ಒಬ್ಬರದ್ದು ಎಂಟ್ರಿ ಮಾಡಬೇಕು. ಆಮೇಲೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಹಾಕುತ್ತೆ ಅಂತ ಇಕ್ಕಿನೇ ಮಾತಾಡಿ. ಇವನಿಂದಾನೇ ಬರೋ ನಮ್ಮ ರೆಸಾರ್ಟ್ ಗೊತ್ತಾಗಿದೆ. ಇಲ್ಲೇ ಫಾರ್ಮಲ್ಲಿ ಇದ್ದೀನಿ. ಮಾಡಿದೆ. ಇಲ್ಲಿ ಬಫೆ ಸಿಸ್ಟಮು, ಅಲ್ಲೆಲ್ಲ ಫೋಟೋ ಶೂಟು, ಸ್ವಿಮ್ಮಿಂಗ್ ಪೂಲ್. ಎಲ್ಲಡ ಜಕಲಲ್ಲಿ ಆಡೋಣ. ಫುಲ್ಲು ರೆಸಾರ್ಟೇ ಖಾಲಿ ಐತಿ.
ಇರೋ ಬರಲಿ, ಅವನು ಬರಲಿ. ಪೂಲ್ ಚೆನ್ನಾಗಿದೆ. ಇಲ್ಲ ಬಿಡ. ಪ್ಲೀಸ್ ಲೀವ್ ಯುವರ್ ಫುಟ್ವೇರ್ ಹಿಯರ್. ಇಲ್ಲೇ ಶೋ ಆ ಕಡೆ ಹಾಕೋಗ್ಬಿಡ. ಚೆನ್ನಾಗಿತ್ತು ಮಾಮಿಲಿ ಸ್ವಿಮ್ಮಿಂಗ್ ಪೂಲು. ಕೂಲಾಗೈತೆ. ಎಲ್ಲಿ ಟೆಂಟು? ಅಲ್ಲಿ ಟೆಂಟ್ ಇದ್ದಾವೆ ನೋಡಿ. ನೈಟ್ ಸ್ಟೇಗೆ ಅಲ್ಲಿ ಟೆಂಟು. ಸಂತು ಹೆಂಗ ಅನಿಸ್ತಿದೆ ಇಲ್ಲಿ? ಸೂಪರ್ ಆಗಿದೆ ನೋಡಲ್ಲಿ. ಯಾವುದೋ ಇದು ಟರ್ಕಿ ಕೋಳಿ. ಕಣೋ ಟರ್ಕಿನೇ ಅದು. ಟರ್ಕಿನೇ ಪಕ್ಕ. ಯಾಕ್ರೆ ಅಡ್ಡ ಬರ್ತೀರಾ ವಿಡಿಯೋ ತೆಗಿಯೋವಾಗ? ಇಂಥ ಫ್ರೆಂಡ್ಸ್ ಬೇಕಾ ಹೇಳಿ? ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮಲ್ಲಿ ಅಡ್ಡ ಬರ್ತಾರೆ ಅವರು. ತಿರ್ಗಾ ಇಲ್ಲಿ ನಿನ್ನ ಮಕ್ಕ ತರಿಸೋದು ಜನರಿಗೆ. ಇಲ್ಲಿ ಇವನ ಹೆಸರು ಸಂತೋಷ್ ನಿತಿನ್ ಅಂತ. ಅಲ್ಲಿ ನಮ್ಮ ಪ್ಲ್ಯಾನ್ ಮೇಕರ್ ನಿಖಿಲ್ ಅಣ್ಣ ಇಲ್ಲಿ ತಿರ್ಗ ನಾವು. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಇವಾಗ ಫಸ್ಟ್ ಆಫ್ ಆಲ್ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ದು ನಾನು ಹೇಳ್ತಿರೋದು. ನೀನು ಹೇಳ್ತಿದ್ಯಾ? ನನ್ನ ಒಪಿನಿಯನ್ ಹೇಳ್ತಿದ್ದೀನಿ ಜನರಿಗೆ. ರೆಸಾರ್ಟ್ ಮಾತ್ರ ತುಂಬ ಕೂಲಾಗಿದೆ. ಜನರು ಯಾರೂ ಇಲ್ಲ ಇಲ್ಲಿ ಇರೋದು. ನಾವು 4 ಜನ ನಂಗೆ ಅನಿಸ್ತಿರೋ ಪ್ರಕಾರ. ಯಾಕಂದರೆ ಇಲ್ಲಿವರೆಗೂ ಇನ್ನೂ ಯಾರೂ ಕಾಣಿಸ್ಲಿಲ್ಲ. ಫೋಟೋ ಶೂಟಿಂಗ್ ಫೋಟೋ ಶೂಟು ಇನ್ನೇನು ಬಾರ್ ಅನ್ಕೊಬಿಟ್ಟು ಅದು ನೋಡಿದ್ರು. ನಾನು ಸ್ಟಾರ್ಟಿಂಗಲ್ಲಿ ಅದೇ ಇಲ್ಲ ಇವ್ರಿಗೆ ಎಣ್ಣೆನೇ ಬೇಕು ಎಲ್ಲೋದ್ರು. ಅದೇ ಅಲ್ಲ ನನ್ನ ಫೋಟೋದಲ್ಲಿ ನೋಡಿದಾಗ ಬಾರ್ ಥರ ಕಾಣಿಸ್ತಲ್ಲ, ಬಾರೇ ಅನ್ಕೊಂಡಿದ್ದೆ. ಬಾತ್ರ ಹೋಗಿ ನೋಡೋಣ. ವಿಲ್ಸಿ ತುಂಬ ನೋಡ್ಸ. ವಾವ್, ಕ್ಯಾಂಪ್ ಫೈರ್ ಅನ್ಸುತ್ತಿದ್ದೆ. ನೈಟ್ ಟೈಮ್ ಇಲ್ಲಿ ಕ್ಯಾಂಪ್ ಫೈರ್ ಅನ್ಸುತ್ತೆ. ಅದು ಬಿಟ್ಟರೆ ಇಲ್ಲಿ ಬಾರು. ಯಾರಿಗೆ ಯಾವ್ದು ಬೇಕೋ ಎತ್ಕೊ ಓಡ್ರಿ. ಯಾವುದೋ ಟೀಮ್ ವರ್ಕ್ ಅಂತೆ, ಯಾವುದೋ ಮ್ಯಾಜಿಕ್ ಮೂಮೆಂಟ್ಸ್ ಅಂತೆ. ಯಾರಪ್ಪ ಟೀಚರ್ ಇಲ್ಲಿ? ಡ್ರೆಸ್ ಚೇಂಜಿಂಗ್ ಆಯ್ತು ಎಲ್ಲಾರ್ದು. ಹೇಗೋಗ ಕಾಣಿಸ್ಲಿ ಅವನು. ಎಲ್ಲ ಜಿಮ್ ಬಾಡಿ ಬಿಲ್ಡರ್ಸ್ ಆಗ್ಬಿಟ್ಟಾರೆಲ್ಲ. ತರಿಸ್ರ ಬಾಡಿ ತರಿಸ್ರ ಎಲ್ಲ. ಅಲ್ಲಿ ನಡ್ರಿ ಇವಾಗ ಗೇಮ್ಸ್ ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಈಗ ರೋಪ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇರೋ ಅಲ್ಲಿ ಹೋಗ್ಬಿಟ್ಟು ಕೋತಿ ಥರ ತಿರ್ಗಾಡೋದು. ಹೇಳಿದ್ನೆಲ್ಲ ಬೆಳಗ್ಗೆ ಕೋತಿ 1 2 ಇದೊಂದು 3 ಇದೊಂದು 4. 3 ಮಂಕೀಸ್ ಬದಲು 4 ಮಂಕೀಸ್ ಆಗುತ್ತೆ ಅಷ್ಟೇ ಇಲ್ಲಿ. ರೋಪ್ ಆ್ಯಕ್ಟಿವಿಟಿ ಇಷ್ಟೇ ಇರೋದು. ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಅಲ್ಲಿಗೆ ಹೋಗೋದು, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋದು, ಮತ್ತೆ ಅಲ್ಲಿಗೆ, ಮತ್ತೆ ಇಲ್ಲಿಗೆ ವಾಪಸ್ಸು. ಇಲ್ಲಿ ಕೋತ್ ನನ್ನ ಮಕ್ಳು ಕೆಳಗಡೆ. ಸಂತೋಷ್ ತಿರ್ಗಾ ಇಲ್ಲಿ. ಇನ್ನೋಡು ಬರೀ ಕೋತಿ ಕೆಲಸನೇ ಇವಂದು. ಇಲ್ಲಿ ಇವನೊಬ್ಬ, ಇವನ ಜೊತೆಗೆ ಇಲ್ಲಿ ಕೆಳಗಡೆ. ಹರ್ಷ ಮಗ ತೋರ್ಸಪ್ಪ ಇಲ್ಲಿ. ಗೈಸ್ ಇಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲಿಂದ ಹೋಗ್ಬೇಕಂತೆ. ಹೋಗು ಜಾಡ್ರಿ ಮೀನ್ ಹಿಡಿಯುವಂತೆ ಮುಂದೆ ಬಿತ್ರೆ ಏನಿಲ್ಲ. ತಡೆ ಮಚ್ಚ, ನಿಧಾನ ಇಟ್ಕೊಬೇಕು ಅದಲ್ಲ. ನಡಿ ಮಾಮ್. ನಮ್ಮ ಮನೇಲಿ ಇದನ್ನೆಲ್ಲ ಅಲ್ಲ, ನಮ್ಮ ಮನೇಲೆಲ್ಲ ಇದನ್ನ ನೋಡಿ ಇದಿಲ್ವಾ ರೋಪ್ ಇಲ್ವಾ? ನಮ್ಮ ಮನೇಲೆಲ್ಲ ಇದನ್ನ ನೋಡಿ ಇಂಥದ್ದಕ್ಕೆಲ್ಲ ಇಂಥ ಕಪ್ಪು ಹೋಗಿದೆ ಅಂತ ಹೇಳಿದ್ರೆ ಏನು ಅನ್ಸರು? ಮೂರ್ಮೂರಿಕೋ ಕಿರಣ್, ಮೂರ್ಮೂರಿಕೋ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಮನೆಯವ್ರ ಪ್ರಶ್ನೆ ಇಲ್ಲ ಏಕೆ ಅಲ್ಲ. ಏನಂತೀರಾ? ಅಷ್ಟೇನಂತೀರಾ? ಹೌದಾ? ಫುಲ್ ಹೋಗ್ಬಿಡ್ಲಿ. ಹಾಂ ಆಯ್ತು, ಆರಾಮಾಗಿ ಹೋಗು. ಬಾಡಿ ಫುಲ್ ಫಿಟ್ ಆಗಿದ್ರೆ ನೀವೆಲ್ಲ ಆಡೋಕ್ಕಾಗೋದು. ಹಂಗೆ ಎಷ್ಟೊಂದು ಆಡೋದು? ಎಷ್ಟಾದರೂ ಆಡ್ಕೊ, ನಿನ್ನಿಷ್ಟ.
ಯಾರ್ದಾದ್ರು ಮಾಡ್ರಪ್ಪ, ನಂದು ಇಲ್ಲೊಂದು ನಡ್ಕೊ ಬರೋದು ಒಂದು ವಿಡಿಯೋ ಮಾಡ್ರಿ. ನಡ್ಕೊಂಬರೋದಾ? ಹಾಂ, ಇಲ್ಲಿ ಹಿಂಗೆ ನಡ್ಕೊ ಬರ್ತೀವಿ ಅದು. ಆಯಿತು. ಹಾಂ, ಆರಾಮ್ ಆರಾಮ್. ಕಮಾನ್ ನಿಖಿಲ್, ಕಮಾನ್ ಕಮಾನ್ ಕಮಾನ್. ಹ್ಞೂ ಹ್ಞೂ ಆಯ್ತಪ್ಪ.